ನಮಸ್ತೆ. ಎಜುಕೇಷನ್, ಮೆಡಿಟೇಷನ್, ನಾಲೆಜ್, ಸ್ಪಿರಿಚುವಲ್. ನಿಮ್ಮ ಸಂಬಂಧಗಳ ಜೊತೆ ಸಂತೋಷವಾಗಿ ನಿಮ್ಮ ಜೀವನ ನಡೆಸಬೇಕಾ? ಈ AI ಸಾಫ್ಟ್ವೇರ್ ಕಾಲದಲ್ಲಿ ನಾವು ಹೇಗೆ ಜೀವನ ಮಾಡಬೇಕು, ನಾವೇನು ಚೇಂಜ್ ಆಗಬೇಕು? ಈ ಬ್ರೆತ್ ವರ್ಕ್, ಮೆಡಿಟೇಷನ್ ಇಂದ ನಿಮ್ಮ ಜೀವನ ಬದಲಾಗುತ್ತೆ. ಲೇಡೀಸ್ ಆಗಲಿ, ಜೆಂಟ್ಸ್ ಆಗಲಿ, ಮದುವೆ ಆಗಿರೋರಾಗಲಿ, ಆಗದೇ ಇರೋರಾಗಲಿ, ಮಕ್ಕಳಾಗಲಿ, ಯಾರೇ ಆಗಲಿ, ನಿಮ್ದೇನು ಏಜ್ ಇದೆಯೋ ಆ ಏಜಿಂದ 9 ವರ್ಷ ಹಿಂದ್ಗಡೆ ಕರ್ಕೊಂಡು ಹೋಗ್ತೀನಿ ನಾನು. ಯಾವಾಗಲೂ ಹೆಂಗಾಗಿ ಕಾಣೋ ಥರ. ಅದು ನಿಮ್ಮ ಉಸಿರಾಟದಿಂದ, ಬೇರೆ ಏನು ಮೆಡಿಸಿನ್ ಇಲ್ಲದೆ. ನಮಸ್ತೆ. ಗಡ್ಡಿ ಬ್ರೆತ್ ಮನಿ ಮೆಡಿಟೇಷನ್ 369ಗೆ ಸ್ವಾಗತ. ನನಗೆ ಜೀವ ಕೊಟ್ಟ ನನ್ನ ತಂದೆ ತಾಯಿಗೆ, ನನಗೆ ಜೀವನ ಕೊಟ್ಟ ನನ್ನ ಶ್ರೀಮತಿಗೆ ಮತ್ತು ಈ ಯೂನಿವರ್ಸಲ್ಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಇವಾಗ ಈ AI ಟೆಕ್ನಾಲಜಿ ಬಂದಿರುವಂಥ ಕಾಲ ಇದು. ಏನಾಗ್ತಾ ಇದೆ ಅಂದರೆ, ಜನರು ಈ ಸ್ಕ್ರೀನ್ಗೆ ಅಡಿಕ್ಟ್ ಆಗಿಬಿಟ್ಟು ಒಳಗಡೆ ಬಾಂಧವ್ಯಗಳಲ್ಲೆಲ್ಲ ಮರ್ತು ಬಿಡ್ತಾ ಇದ್ದಾರೆ. ಫುಲ್ ಅದಕ್ಕೆ ಅಟ್ಯಾಚ್ ಆಗಿಬಿಡ್ತಾ ಇದ್ದಾರೆ ಎಲ್ಲ. ಓಕೆನಾ? ಇದು ಹಿಂಗೆ ಹೋದರೆ ಜೀವನ ತುಂಬ ಕಷ್ಟ ಆಗುತ್ತೆ. ಈ AI ಸಾಫ್ಟ್ವೇರ್ಗೂ, ಈ AI ಟೆಕ್ನಾಲಜಿಗೂ ಮತ್ತು ಈ ಸ್ಪಿರಿಚುವಲ್ ಜರ್ನಿಗೂ ಎರಡು ಒಟ್ಟಿಗೆ ಒಂದು ಮಾಡಿದಾಗ ಜೀವನ ಚೆನ್ನಾಗಿರುತ್ತೆ. ಎಕ್ಸಾಂಪಲ್ಗೆ, ಇವಾಗ ಮಕ್ಕಳು ಎಜುಕೇಷನ್, ಮೊನ್ನೆ ಒಂದು ಕಾಲೇಜಲ್ಲಿ ಕ್ಲಾಸಸ್ ತಗೊಳ್ಳೋಗಿ ನೋಡಿದ್ವಿ, ಯಾವ ಲೆವೆಲ್ ಡಿಸ್ಟರ್ಬೆನ್ಸ್ ಆಗಿದ್ದಾರೆ ಅಂದರೆ ಮಕ್ಕಳು. ನೀವು ನೋಡ್ಬೋದು ಈ ವಿಡಿಯೋನ, ಈ ವಿಡಿಯೋಸ್ ಸ್ವಲ್ಪ ನೋಡಿ. ಒಂದು ಫಸ್ಟ್ PUC ಸೆಕೆಂಡ್ PUC ಮಕ್ಕಳಿಗೆ ಕ್ಲಾಸಸ್ ತಗೊಂಡಿದ್ವಿ. ಯಾವ ಲೆವೆಲ್ ಡಿಸ್ಟರ್ಬೆನ್ಸ್ ಆಗಿದ್ದಾರೆ ಅಂತ ನೋಡಿ ಅವರು. ಇದರಿಂದ ಈ ಪ್ರಪಂಚದಲ್ಲಿ ಏನೆಲ್ಲ ನಡೀತಾ ಇದೆ, ಡ್ರಗ್ಸ್ ಅಂತೆ, ಬೇರೆ ಏನೇನೋ ಕೇಸ್ಗಳೆಲ್ಲ ಕೇಳಿ ಅದು ಹೇಳೋಕ್ಕೂ ಆಗ್ತಾ ಇಲ್ಲ. ದುನಿಯಾ ವಿಜಯ್ ಒಂದು ವಿಡಿಯೋ ನೋಡಿದೆ, ಎಷ್ಟೋ ಸಾವಿರ ಜನ ಮಕ್ಕಳಿಗೆ HIV ಇದೆ ಅಂತೆ. ಯಾವ ಲೆವೆಲ್ ಹಾಳಾಗ್ತಾ ಇದ್ದಾರೆ ಈ ಮೊಬೈಲ್ ಟೆಕ್ನಾಲಜಿಯಿಂದ. ಈ ಸ್ಪಿರಿಚುವಲ್ ಜರ್ನಿ, ಈ ಗಡ್ಡಿ ಬ್ರೆತ್ ಮನಿ ಮೆಡಿಟೇಷನ್ ಕಾನ್ಸೆಪ್ಟ್ ಏನಿದೆಯಲ್ಲ, ಇದು ಕನೆಕ್ಟ್ ಆದಾಗ ಅವರು ಒಳ್ಳೆ ದಾರಿಯಲ್ಲಿ ಹೋಗ್ತಾರೆ. ಎಲ್ಲರೂ, ದೊಡ್ಡವರಾಗಲಿ ಚಿಕ್ಕವರಾಗಲಿ. ಅದಕ್ಕೆ ನಮ್ಮದು ಸ್ಕೂಲ್ಗಳಲ್ಲಿ, ಕಾಲೇಜಲ್ಲಿ, ಸಾಫ್ಟ್ವೇರ್ ಕಂಪ್ನೀಸಲ್ಲಿ, ಆಫೀಸಲ್ಲಿ 1 to 1 ಆನ್ಲೈನ್ ಎಲ್ಲ ಸೆಷನ್ಸು ನಾವು ತಗೋತಾ ಇರ್ತೀವಿ ಇದಕ್ಕೆ. ಓಕೆನಾ? ನಿಮ್ಗೆ ಯಾರಿಗಾದ್ರೂ ಇದ್ರ ಬಗ್ಗೆ ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ಈ ಬ್ರೋಚರಲ್ಲಿ ಕಾಣಿಸ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ, ಡೀಟೇಲ್ ಕೊಡ್ತಾರೆ. ಇದು ಹಂಗಾಯ್ತಾ? ದೊಡ್ಡವ್ರು ಬಂದರೆ, ದೊಡ್ಡವರು ಇವಾಗ ಫುಡ್ ಆಗಲಿ, ಹೊರಗಡೆ ಫುಡ್ಡು, ಮನೆ ಫುಡ್ಡು, ಈ ವಾತಾವರಣಕ್ಕೆ ಹೆಂಗೆ ಹಾಕ್ಬಿಡ್ತಾ ಇದ್ದಾರೆ ಅಂದರೆ ನೋಡಿ, ಒಂದು 20-30 ವರ್ಷವರು 40-50 ವರ್ಷ ಥರ ಕಾಣ್ತಾ ಇದ್ದಾರೆ. ಓಕೆನಾ? ಅದು ಫುಡ್ಡು, ವಾತಾವರಣ, ಈ ಕುತ್ಕೊಂಡಿರೋ ಜಾಗದಲ್ಲಿ ಕೆಲಸ ಮಾಡೋದ್ರಿಂದ ಇದು ಹಿಂಗೆ ಹೋದರೆ ಏನಾಗ್ಬೋದು, ಇನ್ನು ಹೆಲ್ತ್, ಆರೋಗ್ಯ ಎಲ್ಲ ಯಾವ ಲೆವೆಲ್ ಕೆಟ್ಟದಾಗ್ಬೋದು ನೋಡಿ ನೀವೇ. ಆದ್ದರಿಂದ ಈ ನಮ್ಮ ಕಾನ್ಸೆಪ್ಟ್, ಈ ನಿಮ್ಮ ಉಸಿರಾಟದಿಂದ ನಿಮ್ಮ ಜೀವನ ಶೈಲಿಯನ್ನು ಬದಲಾಯಿಸ್ಬೋದು. ನಿಮ್ಮ ಉಸಿರಾಟದಿಂದ ನೀವು ಹೆಂಗಾಗಿ ಕಾಣ್ಬೋದು, ನಿಮ್ದೇನೇನು ಏಜ್ ಇದೆಯಲ್ಲ ಆ ಏಜಿಂದ ಇನ್ನೂ 9 ವರ್ಷ ಹಿಂದ್ಗಡೆ ಕರ್ಕೊಂಡು ಹೋಗ್ಬೋದು. ಅಷ್ಟು ಶಕ್ತಿ ಇದೆ ಈ ಸ್ಪಿರಿಚುವಲ್ಗೆ, ಈ ಬ್ರೆತ್ ವರ್ಕ್ಗೆ, ನಿಮ್ಮ ಉಸಿರಾಟಕ್ಕೆ. ಮೇಯ್ನಾಗಿ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಇದು ಮುಂಚೆ ಪ್ರಪಂಚನ ಸುತ್ತಿ ನೋಡ್ತಾ ಇದ್ರು, ಇವಾಗ ಕುತ್ಕೊಂಡಿರೋ ಜಾಗದಲ್ಲೇ ಪ್ರಪಂಚ ನೋಡ್ತಾ ಇದ್ದಾನೆ. ಏನು? ಮೊಬೈಲಲ್ಲಿ, ಕಂಪ್ಯೂಟರಲ್ಲಿ. ಓಕೆನಾ? ಎಲ್ಲಿ ಆ ಬೆಳಕು, ಆ ಗ್ರೀನ್ನೆಸ್ಸು, ಆ ಗಾಳಿ ಎಲ್ಲಿ ತಗೋತಾ ಇದ್ವಿ? ಅದಕ್ಕೆ ನಮ್ಮದು ಪ್ರೋಗ್ರಾಮ್ಸ್ ಎಲ್ಲ ನಾವು ಅದಕ್ಕೇನು ಪ್ಲ್ಯಾನ್ ಮಾಡಿದ್ವಿ ಅಂದರೆ, ಒಳ್ಳೆ ಸ್ಪಿರಿಚುವಲ್ ಎನರ್ಜಿ ಇರೋ ಕಡೆ, ಒಳ್ಳೆ ಗ್ರೀನೆಸ್ ಕಡೆ, ಈ ಥರ ನಮ್ಮದೆಲ್ಲ ಈ ಸಂಗಮ, ಎಕ್ಸಾಂಪಲ್ಗೆ ಸಂಗಮ ಹತ್ರ ಒಂದು ಪ್ಲೇಸ್ ಇದೆ, ಅಲ್ಲೇ ನಾವು ಪ್ರೋಗ್ರಾಮ್ಸ್ ಎಲ್ಲ ಮಾಡೋದು. ಈ ಥರ ಎಲ್ಲರೂ, ಮಕ್ಕಳಾಗಲಿ, ಯಾರೇ ಆಗಲಿ, ಟೋಟಲ್ ಫ್ಯಾಮ್ಲಿಗೆ, ಆ್ಯಕ್ಚುಲಿ ಟೋಟಲ್ ಫ್ಯಾಮ್ಲಿ ಬಂದರೆ ಇನ್ನೂ ಒಳ್ಳೆಯದು. ಯಾಕಂದರೆ ಆ ವಾತಾವರಣ ಅಷ್ಟು ನೀಟಾಗಿ ಚೇಂಜ್ ಆಗಿಬಿಡುತ್ತೆ. ಓಕೆನಾ? ಅಲ್ಲಿ ಒಂದು 2 days ವರ್ಕ್ಶಾಪ್ ಇರುತ್ತೆ, ನಿಮಗೆ 1 week ವರ್ಕ್ಶಾಪ್ ಇರುತ್ತೆ. ಆ ಥರ ಆ ವಾತಾವರಣದಲ್ಲಿದ್ದಾಗ ಬೇರೆ ಎಲ್ಲ ಏನೂ ಇರಲ್ಲ ಅಲ್ಲಿ. ಆರಾಮಾಗಿ ನೀವು ಈ 5 elements ಬಗ್ಗೆ, ಬ್ರೆತ್ ವರ್ಕ್ ಬಗ್ಗೆ, ಮತ್ತು ಈ ಶೇರ್ ಮಾರ್ಕೆಟ್ ಬಗ್ಗೆ ಆಗಲಿ, ನಮ್ಮ ಬಿಸ್ನೆಸ್ ಆಗಲಿ, ಹೆಂಗೆ ನಾವು ಸಕ್ಸಸ್ ಆಗಬೇಕು ಅನ್ನೋದು, ಇದನ್ನೆಲ್ಲ ಅಲ್ಲಿ ಹೇಳ್ಕೊಡ್ತಾ ಇರ್ತೀವಿ. ಇವಾಗ ಈ ವರ್ಕ್ಶಾಪಲ್ಲಿ ನಾವು ಈ ಸ್ಯಾಲ್ರಿ ಕೆಲಸ ಮಾಡಿದ್ರೆ ಏನಾಗುತ್ತೆ, ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಏನಾಗುತ್ತೆ, ಈ AI
ಸಾಫ್ಟ್ವೇರ್ ಬಂದಿರೋ ಕಾಲದಲ್ಲಿ ನಾವು ಏನು ಅಪ್ಡೇಟ್ ಮಾಡಬೇಕು, ನಮ್ಮ ಜೀವನ ಹೆಂಗೆ ಬದಲಾಗಬೇಕು ಅನ್ನೋದು ನಾವು ತಿಳ್ಕೊಬೋದು ಈಗ. ಮತ್ತು ಈ 5 ಎಲಿಮೆಂಟ್ಸ್ ಅಂತ ಇರುತ್ತೆ ನಿಮಗೆ, ಏರಲ್ಲಿ, ಅರ್ಥಲ್ಲಿ, ವಾಟ್ರಲ್ಲಿ, ಇದರಲ್ಲೆಲ್ಲನೂ ಮೆಡಿಟೇಷನ್ ಇರುತ್ತೆ, ಬ್ರೆತ್ ವರ್ಕ್ ಇರುತ್ತೆ. ಓಕೆನಾ? ಇದು ಸುಮಾರು ದಿವಸ ಆಯಿತು ವಿಡಿಯೋ ಹಾಕಿ, ಅದಕ್ಕೆ ಇವತ್ತೊಂದು ಚಿಕ್ಕದಾಗಿ ಒಂದು ಪರಿಚಯ ಮಾಡಿಸ್ಕೊಳ್ಳೋಂಥ ವಿಡಿಯೋ ಹಾಕಿದ್ದೀನಿ. ಇನ್ಮೇಲೆ ವೀಡಿಯೋಸ್ ಬರ್ತಾ ಇರುತ್ತೆ. ಓಕೆನಾ? ನೋಡೋಣ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್.